ಫ್ರೆಂಡ್ಸ್, ಇದು ಗೆದ್ಲಿ ಹುಳಗಳದ್ದು ಗೂಡು. ಓಕೆ. ಇದರಲ್ಲಿ ಗಂಡು ಹುಳ ಮತ್ತೆ ಹೆಣ್ಣು ಹುಳ ಅಂತ ಎರಡು ಜಾತಿ ಹುಳಗಳಿರುತ್ತೆ. ಸರಿ. ಇದು ಬಂದು ಗಂಡು ಹುಳ ಕಟ್ಟಿದ್ದು. ಇದು ಹೆಂಗ್ ಗೊತ್ತಾಗುತ್ತಾ? ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಮೇಲ್ಗಡೆ ಎಲ್ಲೂ ನಿಮ್ಗೆ ಹೋಲ್ಗಳಿಲ್ಲ. ಹಂಗಂತೀಯಾ? ಎಲ್ಲ ಕವರ್ಗಳಾಗಿದೆ ನೋಡಿ, ಕಾಣಿಸೋದಿಲ್ಲ ಹೋಲ್ ನಿಮ್ಗೆ ಸುತ್ತ ಎಲ್ಲ ಹುತ್ತದಲ್ಲಿ. ಹೌದು ಹೌದು ಎಲ್ಲ ಕವರ್ ಆಗಿದೆ. ಅದೇ ಹೆಣ್ಣು ಹುಳ ಗೂಡು ಕಟ್ಟಿದ್ರೆ ಅದು ಅಲ್ಲಲ್ಲೇ ಅದು ಹೋಲ್ ತರ ರೌಂಡ್ 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 ಹೋಲ್ ಮಾಡುತ್ತೆ. ಯಾಕಂದ್ರೆ ಅದು ತನ್ನ ಮೊಟ್ಟೆಗಳನ್ನು ಇಟ್ಟು ಅದು ಮರಿಗಳಾಗ್ಲಿ ಚಿಕ್ಕ ಚಿಕ್ಕದು ಹುಳಗಳಾಗ್ಲಿ ಅಂತ ಮಾಡುತ್ತೆ. ಗಂಡು ಹುಳಗಳಿಗೆ ಅದು ಮಾಡೋದಿಲ್ಲ. ಅದೇನಿದ್ರು ತನ್ನ ಸೇಫ್ಟಿ ಅಷ್ಟೇ ನೋಡ್ಕೊಳ್ಳುತ್ತೆ. ಆ ರೀಸನ್ಗೋಸ್ಕರ ಅದು ಬೇರೆ ಹುಳಗಳು ಬರ್ದೇ ಇರಲಿ ಅಂದ್ಬಿಟ್ಟು ತನ್ನ ಜಾಗನ ಅದು ಫುಲ್ಲು ಕವರ್ ಮಾಡುತ್ತೆ. ರಕ್ಷಣೆ, ಅದರ ರಕ್ಷಣೆ. ಹಾಗಾಗಿ ಹೆಣ್ಣು ಹುಳ ಮತ್ತೆ ಗಂಡು ಹುಳಗಳಲ್ಲಿ ಗಂಡು ಹುತ್ತ ಇದು ಗಂಡು ಹುತ್ತ, ಗಂಡು ಹುಳಗಳು ಮಾಡಿರೋ ಹುತ್ತ. ಇದರಲ್ಲಿ ಹಾವುಗಳು ಬಂದು ಕುತ್ಕೊಳ್ಳೋದಿಲ್ಲ. ಹೌದಾ? ಹೆಣ್ಣು ಹುಳಗಳು ಇದ್ರಲ್ಲಿ ಹಾವಿರಲ್ಲ. ಮತ್ತೆ ಇದು ಏನ್ ಸುಮ್ನೆ ಇದು ಹುತ್ತ? ಇದರಲ್ಲಿ ಸುಮ್ಮನೆ ಗಂಡು ಹುಳಗಳು ಎಲ್ಲೋ ಒಂಚೂರು ಕೊರೆದ್ಬಿಟ್ಟು ಹೋಗಲ್ ಸೇರ್ಕೊಂಡು ಮತ್ತೆ ತನ್ನ ಎಂಜಲಿಂದ ಮತ್ತೆ ಇದನ್ನು ಮಣ್ಣನ್ನು ಕವರ್ ಮಾಡ್ಬಿಟ್ಟು ಅದು ತನ್ನ ಸೇಫ್ಟಿ ಮಾಡ್ಕೊಳ್ಳುತ್ತೆ. ಸೇಫ್ಟಿ ಆಗತ್ತೆ. ಸೊ ಅದು ಆಚೆ ಬರೋದಕ್ಕೆ ಎಲ್ಲೋ ಒಂದು ಸಣ್ಣದಿರುತ್ತೆ, ಒಂದು ಹುಳ ಬರ್ತಿದ್ದಂಗೆ ಎಲ್ಲ ಬರುತ್ತೆ. ಅದೇ ಹೆಣ್ಣುಹುಳಗಳಲ್ಲಿ ಮಾಡಿದ್ದಾದ್ರೆ ಅದು ಅಲ್ಲಲ್ಲಿ ಹೋಲ್ ಇರುತ್ತೆ, ಅಲ್ಲಿ ಹಾವುಗಳು ಹೋಗಿ ಮೊಟ್ಟೆ ಇಟ್ಬಿಟ್ಟು ಮರಿ ಮಾಡಿ ವಾಸಸ್ಥಾನ ಮಾಡ್ತವೆ. ಸೊ ಇದರಲ್ಲಿ ನಾಗರ ಪಂಚಮಿ ದಿನ ನಾವು ಹುತ್ತ ಇದೆ ಅಂದ್ಬಿಟ್ಟು ಹಾಲು ಎರೆದ್ರೆ ಅದರಲ್ಲಿ ಏನು ಮೊಟ್ಟೆಗಳಿರುತ್ತೆ ಅದಕ್ಕೆ ವಿಷ ಆಗುತ್ತೆ. ಹಾವುಗಳಿಗೆ ಹಾಲು ಯಾವತ್ತೂ ವಿಷ. ಯಾವುದೇ ಕಾರಣಕ್ಕೂ ಹುತ್ತದೊಳಗೆ ದಯವಿಟ್ಟು ಹಾಲುಗಳನ್ನು ಹಾಕಬೇಡಿ. ಆ ನಾಗದ್ದು ಪಾಪದೋಷನ ಕಟ್ಕೊಳ್ಬೇಡಿ. ಓಕೆ ಓಕೆ ಅಷ್ಟೇ.